ವಾಯ್ ಮಕಾಸಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಒಂದು 3 ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ರೆಡಿ ಇದ್ದೇನೆ ನಿಮಗೋಸ್ಕರ. ಮೊದಲನೇದಾಗಿ ವಿಷಯ ಡಿಲಿಸ್ಟಿಂಗ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತೀನಿ. ನಂತರ ಪರಿಶಿಷ್ಟ ಪಂಗಡ ಅಥವಾ ಗಿರಿಜನರ ಏನು ಹೋರಾಟ ಇದೆ, ದೆಹಲಿ ಚಲೋ ಅನ್ನುವಂಥ ಏನು ಹೋರಾಟ ಇದೆ, ಗಿರಿಜನ ಸುರಕ್ಷಾ ವೇದಿಕೆ ಕರ್ನಾಟಕ ವತಿಯಿಂದ ಗಿರಿಜನ ಸಂಸ್ಕೃತಿ ಮಹಾಶೋಭಯಾತ್ರೆ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದರ ಕುರಿತು ಮಾತಾಡಲಿದ್ದೇನೆ. ಹಾಗೆ ವಿಶೇಷವಾದಂತಹ ಪರಿಶಿಷ್ಟ ಪಂಗಡದವರ ಅಥವಾ ಗಿರಿಜನರ ಒಂದು ಕ್ರೀಡೆ ಆರ್ಚರಿ ಬಿಲ್ವಿದ್ಯೆ ಅಂತ ಹೇಳ್ತೀವಿ, ಆ ಕುರಿತು ಮಾತನಾಡಲಿದ್ದೇನೆ. ಮೊದಲನೇ ವಿಷಯ ಏನಪ್ಪ ಅಂತಂದರೆ, ಇವತ್ತು ಬಿಸಿ ವಿಷಯ ಏನಂತಂದರೆ ಡಿಲಿಸ್ಟಿಂಗ್ ಕುರಿತು ಮತ್ತು ಗಿರಿಜನರ ಆರ್ಚರಿ ಬಿಲ್ವಿದ್ಯೆಯ ಕುರಿತು, ಕ್ರೀಡೆಯ ಕುರಿತು ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತಿನ MLC ಆಗಿರುವಂಥ ಶ್ರೀಯುತ ಶಾಂತರಾಮ್ ಸಿದ್ದಿ ಅವರು ಮಾತನಾಡಿ ಏನು ಗಿರಿಜನರ ಒಂದು ಸಂಸ್ಕೃತಿ ಬೆಳಿಬೇಕು, ಉಳಿಬೇಕು, ಜೊತೆಗೆ ಅವರ ಕ್ರೀಡೆ ಆಗಿರ್ತಕ್ಕಂಥ ಆರ್ಚರಿನ ಶಾಲೆಗಳಲ್ಲಿ ಕ್ರೀಡೆ ತರಬೇಕಂತಕ್ಕಂಥದ್ದು ಮಾತನಾಡಿದರು. ಈ ಎಲ್ಲ ವಿಷಯಗಳ ಕುರಿತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಡಿಲಿಸ್ಟಿಂಗ್ ಬಗ್ಗೆ ಮಾತನಾಡಲು ಬಯಸ್ತೇನೆ. ಡಿಲಿಸ್ಟಿಂಗ್ ಅಂತಂದರೆ ಏನು ಅಂತೇಳಿದರೆ, ಶಾಂತರಾಮ್ ಸಿದ್ದೀಜಿ ಅವರು ಕರ್ನಾಟಕ ವಿಧಾನ ಪರಿಷತ್ತು ಸಮಾಜ ಸೇವೆಯಿಂದಾಗಿ MLCಗೆ ಆಯ್ಕೆಯಾಗಿದ್ದಾರೆ. ಅವರು ನಿನ್ನೆ ದಿನ ವಿಧಾನ ಪರಿಷತ್ನಲ್ಲಿ ಮಾತಾಡ್ತಾ ಹೇಳಿದರು ಡಿಲಿಸ್ಟಿಂಗ್ ಬಗ್ಗೆ. ಏನು ಸರ್ಕಾರ ಒಂದು ಜಾತಿ ಜನಗಣತಿ ಮಾಡುವಾಗ ಪರಿಶಿಷ್ಟ ಪಂಗಡದವರ ಒಂದು ಆಚಾರ ವಿಚಾರ, ಅವರ ಒಂದು ಸಂಸ್ಕೃತಿ ಸಂಪ್ರದಾಯ, ಅವರ ಒಂದು ನಡವಳಿಕೆ ವಿಚಾರ ಇವುಗಳನ್ನು ಅಧ್ಯಯನ ಮಾಡಿ ಇವರು ಪರಿಶಿಷ್ಟ ಪಂಗಡದವರು ಶೆಡ್ಯೂಲ್ ಟ್ರೈಬ್ಸ್ ಅಂತೇಳಿ ಅವರನ್ನು ಗುರುತಿಸಿ ಸರ್ಟಿಫೈ ಮಾಡಿ ಸಂವಿಧಾನಾತ್ಮಕವಾದ ಅವರಿಗೆ ಮೀಸಲಾತಿ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಈ ಒಂದು ಪದ್ಧತಿಯಲ್ಲಿ ಇವತ್ತು ಲೋಪದೋಷಗಳು ಕಾಣ್ತಾ ಇವೆ. ಡಿಲಿಸ್ಟಿಂಗ್ ಅಂತಂದರೆ ಇಷ್ಟೇ, ಪರಿಶಿಷ್ಟ ಪಂಗಡದಲ್ಲಿ ಇದ್ದುಕೊಂಡು ST ಸರ್ಟಿಫಿಕೇಟ್ ಪಡೆದು ಕೆಲವರು ಮತಾಂತರಗೊಂಡು ಅನ್ಯ ಧರ್ಮಗಳಿಗೆ ಅಂದರೆ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನ್ ಧರ್ಮಕ್ಕೆ ಮತಾಂತರಗೊಂಡಿದ್ದು, ಅವರು ಸಾಂಪ್ರದಾಯ ಸಂಸ್ಕೃತಿಯಿಂದ ತಮ್ಮನ್ನು ತಾವು ಸಂಪೂರ್ಣ ಬದಲಾಯಿಸಿಕೊಂಡಿದ್ದರೂ ಕೂಡ ಸಮಾಜದಲ್ಲಿ ಅವರು ಕ್ರಿಶ್ಚಿಯನ್ ಅಥವಾ ಮುಸ್ಲಿಮರಾಗಿ ಜೀವಿಸ್ತಾ ಇದ್ದರೂ ಕೂಡ ಅವರು ಸರ್ಕಾರಿ ಮಟ್ಟದಲ್ಲಿ, ಸಾಂವಿಧಾನಿಕ ಮಟ್ಟದಲ್ಲಿ ಅವರು ಪರಿಶಿಷ್ಟ ಪಂಗಡದ ಸರ್ಟಿಫಿಕೇಟನ್ನು ಬಳಸಿಕೊಂಡು ಅವರು ಸಾಂವಿಧಾನಿಕ ಸೌಲಭ್ಯಗಳನ್ನು ಇವತ್ತಿಗೂ ಕೂಡ ಪಡಿತಾ ಇದ್ದಾರೆ. ಅವರನ್ನು ಪರಿಶಿಷ್ಟ ಪಂಗಡದಿಂದ ಅಥವಾ ST ಮೀಸಲಾತಿಯಿಂದ ಅವರನ್ನು ತೆಗಿಬೇಕಂತಕ್ಕಂಥದ್ದು ಈ ಡಿಲಿಸ್ಟಿಂಗ್ ವಿಷಯ ಆಗಿರ್ತದೆ. ನಂತರ ಏನು ಗಿರಿಜನ ಸುರಕ್ಷಾ ವೇದಿಕೆ ಕರ್ನಾಟಕ ಈ ಒಂದು ಸಂಸ್ಥೆ ದೆಹಲಿಯಲ್ಲಿ ಗಿರಿಜನ ಮಹಾಶೋಭಯಾತ್ರೆ ಮತ್ತು ಗಿರಿಜನರ ಸಂಸ್ಕೃತಿ ಸಮ್ಮೇಳನ ಅಂತ ಕಾರ್ಯಕ್ರಮ ಮೇ ತಿಂಗಳಲ್ಲಿ 21, 22, 23, 24, 25ನೇ ತಾರೀಕು 3 ಡೇಟ್ಗೆ ಏನಪ್ಪ ಅಂತಂದರೆ ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ಈ ಕಾರ್ಯಕ್ರಮದ ಕುರಿತು ಮಾತಾಡ್ತಾ ಇದ್ದೀನಿ. ಏನು ಇದು ಡಿಲಿಸ್ಟಿಂಗ್ ಅನ್ನುವಂಥ ವಿಷಯ ಇದೆ. ಈ ಡಿಲಿಸ್ಟಿಂಗ್ ವಿಷಯವನ್ನು ಇನ್ನಷ್ಟು ಸರ್ಕಾರದ ಲೆವೆಲ್ಗೆ ಅಂದರೆ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಇದನ್ನು ಶಾಸನಬದ್ಧವಾಗಿ ಮಾಡಿ, ಯಾರು ಪರಿಶಿಷ್ಟ ಪಂಗಡದಿಂದ ಬೇರೆ ಧರ್ಮಕ್ಕೆ ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆದವರು
ಆದವರನ್ನು ಪರಿಶಿಷ್ಟ ಪಂಗಡದಿಂದ ಕೈ ಬಿಡಬೇಕಂತಕ್ಕಂಥ ವಿಷಯದ ಕುರಿತು ಬೃಹತ್ ಹೋರಾಟ ಇದೆ. ಮೇ ತಿಂಗಳಲ್ಲಿ 2026, 23, 24, 25ರಂದು ದೆಹಲಿಯಲ್ಲಿ ನಡೆಯುವ ಜನಜಾತಿ ಗರ್ಜನೆ ಅಥವಾ ಗಿರಿಜನ ಗರ್ಜನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ನಮ್ಮ ಭಾಷೆ ಸಂಸ್ಕೃತಿ ಉಳಿಸೋಣ. ನಮ್ಮ ನಡೆ ದೆಹಲಿ ಕಡೆ ಸಾಂಸ್ಕೃತಿಕ ಸಮ್ಮೇಳನ ಯಶಸ್ವಿಗೊಳಿಸೋಣ ಅಂತಕ್ಕಂಥ ವಿಷಯದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ 3 ಜನಜಾತಿಗಳು ಇವತ್ತಿದ್ದಾವೆ. ಒಂದು ಮೇಧ, ಚಂಚ, ವಾಲ್ಮೀಕಿ, ಬೇಡರು, ನಾಯಕ ಜನಾಂಗವರು ಅಂತ ಹೇಳ್ತೀವಿ. ಇಷ್ಟು ಜನ ನಾವು ಯಾದಗಿರಿ ಜಿಲ್ಲೆಯಲ್ಲಿ ಇದ್ದೀವಿ. ಈ ಒಂದು ಮೇ ತಿಂಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ ಅಂತಕ್ಕಂಥದ್ದು ಈ ಮುಖಾಂತರ ಹೇಳುತ್ತಾ, ಇನ್ನು ಶಾಂತರಾಮ್ ಶೆಟ್ಟಿ ಅವರು ವಿಧಾನ ಪರಿಷತ್ನಲ್ಲಿ ಮಾತನಾಡ್ತಾ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕಿನ ದೇವಪುರ ಗ್ರಾಮದಲ್ಲಿ ಆರ್ಚರಿ ಶಾಲೆ ನಡೀತಾ ಇದೆ. ಒಂದು ಟ್ರೈನಿಂಗ್ ಸೆಂಟರ್ ನಡೀತಾ ಇದೆ ಖಾಸಗಿ ಸಂಸ್ಥೆಯಾಗಿ. ಅಲ್ಲೇನು ಮೌನೇಶ್ ಕುಮಾರ್ ಅನ್ನುವಂಥವ್ರು ಒಂದು 20ರಿಂದ 30 ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡ್ತಾ ಪ್ರತಿ ವರ್ಷ ಬೆಳ್ಳಿ, ಚಿನ್ನ ಮತ್ತು ಕಂಚು ಪದಕಗಳು ಇತ್ಯಾದಿ ಈ ರೀತಿ ಒಲಿಂಪಿಕ್ಸು, ಕರ್ನಾಟಕ ಒಲಿಂಪಿಕ್ಸು, ಬೇರೆ ರೀತಿ ಇರುವಂಥ ಎಲ್ಲ ಒಂದು ಇದು ಆರ್ಚರಿ ಕಾಂಪಿಟೇಷನಲ್ಲಿ ಅವರು ವಿನ್ ಆಗಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಹೆಸರನ್ನು ತರ್ತಾ ಇದ್ದಾರೆ. ಅಂಥ ಒಂದು ಆರ್ಚರಿ ಕಡೆಗೆ ಸರ್ಕಾರ ಗಮನ ಕೊಡುವಂಥದ್ದು ತುಂಬ ಮುಖ್ಯ ಆಗಿದೆ ಅಂತಕ್ಕಂಥದ್ದು ಈ ಮುಖಾಂತರ ಹೇಳ್ತಾ